ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೈಡೇ 8:58. ಇವಾಗ ಪೂಜೆ ಮಾಡಿಬಿಟ್ಟು ಕಾಲೇಜ್ಗೆ ಹೊರಡಬೇಕು. ಇವಾಗ ವ್ಲಾಗ್ಸ್ ಒನ್ ಡೇ ಬಿಟ್ಟು ಒನ್ ಡೇ ಬರ್ತಾಯಿದೆ. ಇವತ್ತು ಜುಲೈ 1 ಏನೋ ಸರ್ಪ್ರೈಸ್ ಹೇಳ್ತೀನಿ ಅಂದಿದ್ದಲ್ಲ, ಆದರೆ ಅದು ಮಾಡೋಕ್ಕಾಗಲ್ಲ ಆ ಚಾಲೆಂಜ್ನ. ಅದಕ್ಕೋಸ್ಕರ ಆ ಚಾಲೆಂಜ್ ಕ್ಯಾನ್ಸಲ್. ಇವಾಗ ಮಧ್ಯದಲ್ಲಿ ಯಾವಾಗಾದ್ರೂ ಮಾಡ್ತೀನಿ ಮತ್ತೆ. ಇವಾಗ ಜಸ್ಟ್ ಕಾಲೇಜ್ ಎಂಟರ್ ಆಗಿದ್ದೀನಿ. ಇವತ್ತು ನೋಡಬೇಕು ಹೇಗಿರುತ್ತೆ ಕಾಲೇಜ್ ಅಂತ. ಸೇಮ್ ನೇನು ಆ್ಯಸ್ ವಿಷುವಲ್. ಜಿಮ್ನಲ್ಲಿ ಫಸ್ಟು ಎಲ್ಲ ಕಾಲೇಜಿದ್ದು ಕೆಲಸ ಮಾಡ್ತಾ ಇರೋದು. 7th ಸೆಮ್ ಆಯಿತು, ಇವತ್ತು ಬರೀತಾವ್ರೆ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಪೆನ್ನಿಲ್ಲ. ಇದು ಕಾಲೇಜಿಗೆ ಬರೋ ಹುಟ್ಟು ನೋಡಿ. ನನ್ನ ಹತ್ರ ಪೆನ್ ಇದೆ, ಬುಕ್ ಇದೆ, ಬರೆದು ಆಗಿದೆ ನಂದು. ಲೇಟಾಗಿ ಬಂದು ಲೇಟೆಸ್ಟಾಗಿ ಮುಗಿಸ್ತೀವಿ ನಾವು ಕೆಲಸ. ಇವರು ಬರ್ದಿರೋದು ಯಾವುದು ಇನ್ನು ನನ್ನ ಹ್ಯಾಂಡ್ ರೈಟಿಂಗ್ ಅದು ಗೊತ್ತಾಗುತ್ತೆ ಯಾರು ಬರ್ದಿರೋದು ಅಂತ. ಇನ್ನು ಫುಲ್ಲೆಲ್ಲ ಬರೆದು ಮುಗಿಸ್ಬಿಟ್ಟು ಎಲ್ಲ ಯಾವ ಥರ ಗೊತ್ತಾಗೋದು. ದೇಸಿ ಜುಗಾಡ್ನಲ್ಲಿ ಮೇಲೆ ಸಾಂಗ್ ಬರ್ತಾ ಇರ್ತದೆ, ಇಲ್ಲಿ ಬರೆಯೋದು. ಎಲ್ಲ ಬರೀ ಇದೇ ಆಗೋಯ್ತು ನಿಮ್ದೆಲ್ಲ ನೋಡಿ. ನಾನು ಬಂದು ಎಷ್ಟು ಲೇಟಾಗಿ ಬಂದು ಮುಗಿಸ್ತಾ ಇದ್ದೀನಿ. ಇನ್ನರ್ಧ ದೋಸೆ ಬರ್ದಿರೋದು ನಾನು. ನೋಡ್ಕೊಳ್ಳಿ, ಇದು ಶೀಟ್ ನೋಡಿ, ಹ್ಯಾಂಡ್ ರೈಟಿಂಗ್ ಇದು ನಂದೇ. ಯಾರಿಗಾದ್ರೂ ಗೊತ್ತಾಗುತ್ತಾ ನೋಡಿ. ಬಂದ್ಬಿಟ್ಟು ಹೆಸರು ಇದನ್ನು ಈಗ ಹೊಡೆದಾಕ್ತೀನಿ, ನಮ್ಮ ಹೆಸ್ರು ಹಾಕೋತೀನಿ. ಈಗ ಮುಗೀತು. ಅದು ಹೊಸದು ಬರೀತಾರೆ ನಿಂದು, ಇದು ನಂದು. ಇನ್ನೂ ಎಷ್ಟು ಬರ್ತಿದ್ದೆ ತೋರಿಸಿ. ನಾನು ಇಷ್ಟೇ ಬರ್ದಿರೋದು, ನಂಗೆ ಅಟೆಂಡೆನ್ಸ್ ಇಷ್ಟೇ ಬೇಕಾಗಿರೋದು, ನಂಗೆ ಅಷ್ಟೇ ಕೊಟ್ಟರೆ ಸಾಕು. ಯಾರೆಷ್ಟೇ ಬರೋದು ಒಂದು ಅಟೆಂಡೆನ್ಸ್ ಒಬ್ರಿಗಷ್ಟೇ. ಲೇಟಾಗಿ ಬಂದು ಇಷ್ಟು ಬರ್ದಿದ್ದೀನಿ ಅಂತ ಸುಮ್ಮನೆ. ಲೇಟಾಗಿ ಬಂದು ಲೇಟೆಸ್ಟಾಗಿ ಬರ್ದಿದ್ದೀನಿ ನಾನು. ಅವ್ರಿಗೆ ಪೆನ್ ಸಿಕ್ಕಿರೋದಲ್ಲ, ಅದು ಫುಲ್ಲು ರಂಗೋಲಿ ಬಿಡಿಸ್ತಾವಳು ಅವಳು. ಎಷ್ಟು ಇವಾಗ ನೋಡಿ 9:51 ಪ್ರೂಫ್ ಕೊಡ್ತೀನಿ. 9 ನೀನು ಎಷ್ಟೊತ್ತಿಗೆ ಬರೀತೀಯ ಕರೆಕ್ಟಾಗಿ ಹೇಳು. 10:40 ಆದರೂ ಮುಗಿಸಿರಲ್ಲ ಅಂತ. ನಾನೇ ಅರ್ಧ ಬದ್ದಿರ, ನೀನು ಬರ್ಕೊಬಿಟ್ಟು ನನಗೆ ಹೇಳ್ಬೇಡ ಅಲ್ಲಿ ಬಾಬಾ. ಏನಾಗಲ್ಲ ನೋಡಿ. ಟೈಮು 10:10. ನಾನೇನು ಹೇಳಿದೆ, ಇನ್ನೂ ಇದರಲ್ಲಿ ಒಂದು ಬ್ಯಾಲೆನ್ಸ್ ಇದೆ, ಫುಲ್ ಮುಗಿಸಿಲ್ಲ. ನಂದೇ ಅದು. ನಾನು ಫುಲ್ಲು ನನ್ನ ಹತ್ರ ಮಾತ್ರ ಅರ್ಧಂಬರ್ಧ ಬರ್ಕೊಟ್ಬಿಟ್ಟು ಸಾಕು. ಫಸ್ಟ್ ಟೈಮ್ ಜೀವನದಲ್ಲಿ ಸೆಮಿನಾರ್ ಮಾಡ್ತಾ ಇರೋದು ನಾನು. ಇವರು ಫಾರ್ ದ ಫಸ್ಟ್ ಟೈಮ್ ನೋಡಿ ಸ್ಲೈಡ್ಸ್ನೆಲ್ಲ ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲಿ ನೋಡಿ ಟಕ್ ಟಕ್ ಅಂದರೆ ಈಗ ಓಡಿಸ್ಬಿಡ್ತೀನಿ. ಇವತ್ತು ಮಾಡ್ತೀನಿ. ಸ್ಲೈಡ್ಸ್ ಮಾಡಿರೋದು ನಾನು. ಹಿಂಗೆ ಸ್ಲೈಡ್ಸ್ ಮಾಡಿರೋದು ಸರ್ರೆ ಬರ್ತಾ ಇಲ್ಲ. ಡೈಲಿ ನನ್ನ ಕ್ಯಾಮ್ರಾ ನೋಡಲ್ಲ ನಾನು. ಸಾಕು ಎಷ್ಟೋ ವರ್ಕಿಂಗ್ ಆಫ್ NMR ಅಪ್ಲಿಕೇಶನ್ಸ್, ಫುಡ್ ಸೈನ್ಸ್ ಎಲ್ಲ ಇದೆ. ಥ್ಯಾಂಕ್ ಯು. ಇದು ಮಾತ್ರ ನಾನು ನೀಟಾಗಿ ಹೇಳ್ಬಿಡ್ತೀನಿ. ಪ್ರಾಕ್ಟೀಸ್ ಮಾಡ್ತೀನಿ. ಫೈನ್, ನೀನು ಸ್ಟಾರ್ಟ್ ಮಾಡು. ಇಂಟ್ರೊಡಕ್ಷನ್. NMR ಅಂದರೆ ಇದು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್. ಸ್ವಲ್ಪ ಹೇಳು ಟಕ್ ಟಕ್ ಅಂತ ನಾನು ಚೇಂಜ್ ಮಾಡ್ತೀನಿ. ಇಸ್ ಅನ್ ಟೆಕ್ನಿಕ್ ವಿಚ್ ಡಿಟೆಕ್ಟ್ ದ ಎನರ್ಜಿ ಅಬ್ಸರ್ವ್. ಕಾಲೇಜ್ ಹೋಗಿ ಎದ್ರಕ್ಕಿಲ್ಲ ಬಂದವರು ಎಲ್ಲ ನೆಂದೋಗಿದ್ದೀವಿ. ಏನು ಹೇಳೋಣ, ಮಳೆ ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ವಾಯ್ಸ್ ಬರಬೇಕು, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಏನು ಹಿಂಗೆ ಮೋಡ ಇಲ್ಲ ಏನಿಲ್ಲ, ಆದರೂ ಮಾತ್ರ ಮೋಡ ಸಾಂಗ್ ಹಚ್ಚು ಮೋಡ ಅಂತ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಮರಳೆ ಬರ್ತಾಯಿದೆ ಮತ್ತೆ. ಇದು ಫುಲ್ಲು ವಾಟರ್ ಸರ್ವಿಸ್ ಆಯ್ತು ಇನ್ನೊಂದು ಸರಿ. ಅಲ್ಲಿ ಹಂಗಂಗೆ ಹೋಗ್ತಾವ್ರೆ ಮಕ್ಕಳು. ನಾವು ಹೋಗ್ಬೋದು, ರೈನ್ ಕೋಟ್ ಇದೆ, ಆದರೆ ಎಲ್ಲ ನೆಂದೋಗೈತೆ. ಸುಮ್ಮನೆ ಮೇಲ್ಗಡೆ ಮಾತ್ರ ರೈನ್ ಕೋಟ್, ಒಳಗಡೆ ಎಲ್ಲ ನೆಂದೋಯ್ತಾ ಇದ್ದಿದ್ದು. ಹೋದ್ರು ಹೆಂಗೆ ಫಾಸ್ಟ್ ಚೇಸ್ ಮಾಡು. ಮತ್ತೆಲ್ಲ ಫುಲ್ ವಾಯ್ಸ್ ಸ್ಪೆಸಿಫಿಕ್ ಆಗಿ ಆಗ್ತಾ ಇದೆ. ವೆದರ್ ನೋಡಿ ಸಾಕೆ ಸಕಲೇಶ್ಪುರನೂ ನಿಲ್ಸುತ್ತೆ ವೆದರ್. ಎಲ್ಲ ಹಿಂಗೆ ಹೋಗ್ತಾ ಇದೆ ವಾಟ್ರು.
ಚಿಕ್ಕಮಂಗ್ಳೂರಲ್ಲ ಇದು 3 ನಿಮಿಷಕ್ಕೆ ಮುಂಚೆ ಬಿಸಿಲಿತ್ತ ಇವಾಗೈತೆ ಹಿಂಗೆ ಒಳ್ಳೆಯಾಗೆಲ್ಲ ತೋರಿಸ್ತೀನಿ ನೋಡಿ ಸೈಡಿಗೆ ಬರೋ ಹೋಗೋಣ ಅಂತೆ ಲೋಫರ್ ಇವೆಲ್ಲ ಹೇಳ್ಬಾರ್ದು ನೋಡಿ ಬಿಸಿಲಿದ್ದಾಗ ಆಗ್ತಾ ಇದೆ ಅಂತೂ ಫೈನಲಿ ಟಾರ್ ರೋಡ್ ಆಗ್ತಾ ಇದ್ದಾರೆ ಫೈನಲಿ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ವಿಡಿಯೋ ನೋಡೋದು ಮರಿಬೇಡಿ ಫುಲ್ವರೆಗೂ ನೋಡಿ. ಬಾಯ್.